ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ 119ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು. ಮಠವು ನಡೆಸಿಕೊಂಡು ಬರುತ್ತಿರುವಂತಹ ಧರ್ಮ ಕಾರ್ಯಗಳನ್ನು, ಲಿಂಗೈಕ್ಯರಾಗಿರುವಂತಹ ಸ್ವಾಮೀಜಿಗಳ ಅನನ್ಯ ಸೇವೆಗಳನ್ನು ಹಾಡಿ ಕೊಂಡಾಡಿದ್ರು. ಇದೆಲ್ಲ ಕನ್ನಡಿಗರಿಗೆ, ಸ್ವಾಮೀಜಿಯವರ ಭಕ್ತರಿಗೆ ಸಂತೋಷ ತರುವಂತಹ ವಿಚಾರ. ಆದರೆ ಈ ಸಂತೋಷದ ನಡುವೆಯೂ ಕೂಡ ಒಂದು ಕೊರಗು ಇದ್ದೇ ಇದೆ. ತ್ರಿವಿಧ ದಾಸೋಹ ನೀಡ್ತಾ ಇದ್ದಂಥ ಸ್ವಾಮೀಜಿಯವರಿಗೆ ಭಾರತ ರತ್ನ ಪ್ರಾಪ್ತಿಯಾಗಿಲ್ಲ ಅನ್ನೋದು. ಹಾಗಾದ್ರೆ ಈ ಬಾರಿಯಾದರೂ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಪ್ರಾಪ್ತಿಯಾಗುತ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಬಸವಣ್ಣನವರ ಕಾಯಕ ಮತ್ತು ದಾಸೋಹದ ಮಾರ್ಗವನ್ನು ಅನುಸರಿಸುವಂತಹ ಜೊತೆಗೆ ಶಿಕ್ಷಣದ ಮೂಲಕ ಸಮಾಜ ಸುಧಾರಣೆಯ ಕೆಲಸ ಮಾಡ್ತಿದ್ದಂಥ ಶಿವಕುಮಾರ ಸ್ವಾಮೀಜಿಯವರಿಗೆ ಅವರೇ ಸಾಟಿ. ಏಪ್ರಿಲ್ 1, 1907ರಲ್ಲಿ ಜನಿಸಿದ ಇವರು 1930ರಲ್ಲಿ ವಿರಕ್ತ ಆಶ್ರಮಕ್ಕೆ ಸೇರ್ಪಡೆಗೊಂಡು ಆನಂತರ ಸಿದ್ಧಗಂಗಾ ಮಠದ ಪೀಠಾಧಿಪತಿಯಾಗಿ ಸುಮಾರು 7 ದಶಕಗಳಿಗೂ ಹೆಚ್ಚು ಕಾಲ ಸ್ವಾಮೀಜಿಯವರು ಸೇವೆ ಸಲ್ಲಿಸಿದರು. ಸ್ವಾಮೀಜಿಯವರ ಬಾಲ್ಯದ ಹೆಸರು ಶಿವಣ್ಣ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ವೀರಾಪುರ ಮತ್ತು ನಾಗವಲ್ಲಿಯಲ್ಲಿ ಮುಗಿಸಿದ್ರು. ನಂತರ ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಮುಂದುವರೆಸಿದ್ರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿ ವ್ಯಾಸಂಗ ಮಾಡಿದ್ರು. ಸ್ವಾಮೀಜಿಯವರು ಇಂಗ್ಲಿಷ್, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವನ್ನ ಹೊಂದಿದ್ರು. ತದನಂತರ 1930ರಲ್ಲಿ ತಮ್ಮ 23ನೇ ವಯಸ್ಸಿನಲ್ಲಿ ವಿರಕ್ತಾಶ್ರಮ ದೀಕ್ಷೆಯನ್ನ ಪಡೆದ್ರು. ಸಾವಿರದ 1941ರಲ್ಲಿ ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾದಂಥ ನಂತರ ಶಿವಕುಮಾರ ಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಸ್ವಾಮೀಜಿಯವರು ಮಠವನ್ನ ಕೇವಲ ಧಾರ್ಮಿಕ ಕೇಂದ್ರವಾಗಿರಿಸದೆ ಸಮಾಜ ಸೇವಾ ಕೇಂದ್ರವನ್ನಾಗಿ ಬದಲಾಯಿಸಿದ್ರು. ಜಾತಿ ಮತದ ಭೇದವಿಲ್ಲದೆ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಇದನ್ನು ಅನ್ನದಾಸೋಹ ಅಂತ ಕರೆಯಲಾಗುತ್ತೆ. ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿದ್ರು. ಇದು ಅಕ್ಷರ ದಾಸೋಹ. ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಜನರಿಗೆ ತಲುಪಿಸುವಂತಹ ಪ್ರಯತ್ನ ಪಟ್ಟರು. ಇದು ಜ್ಞಾನ ದಾಸೋಹ. ಈ ತ್ರಿವಿಧ ದಾಸೋಹದ ರೂವಾರಿಯೇ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು. ಸ್ವಾಮೀಜಿಯವರ ಈ ನಿಸ್ವಾರ್ಥ ಸೇವೆಗಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಲಾಗಿತ್ತು. ಈ ಎಲ್ಲ ಪ್ರಶಸ್ತಿಗಳು ಸ್ವಾಮೀಜಿಯವರ ನಿಸ್ವಾರ್ಥ ಸೇವೆಗೆ ಸಂದ ಪುರಸ್ಕಾರ. ಈ ಪ್ರಶಸ್ತಿಗಳ ಜೊತೆಗೆ ಮರಣೋತ್ತರ ಭಾರತ ರತ್ನವು ಕೂಡ ಸ್ವಾಮೀಜಿಯವರಿಗೆ ಪ್ರಾಪ್ತಿಯಾಗಬೇಕು ಅನ್ನೋದೇ ಫೋಕಸ್ ಟಿವಿಯ ಆಶಯ ಹಾಗೂ ಒತ್ತಾಯ. ಇದು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.